ಸುದೀಪ್ ನಿಲ್ಸಿ ಎಲ್ಲ ಕಮಲ್ ಹಾಸನ್ ನಿಲ್ಸಿ ಆಕ್ಟಿಂಗ್ ಹೇಳ್ಕೊಟ್ರು ಅವರು ಏನು ಕಿತ್ಕೊಳಕ್ಕಾಗಲ್ಲ ಅವ್ರ ಹತ್ರ. ನಾವು ಕನ್ನಡ ನಿಮ್ಮಂತ ಗೆಳೆಯರು ಸಿಕ್ಕಿ ಮಾತಾಡ್ತೀವಲ್ಲ, ಇದು ನಿಜವಾದ ಶ್ರೀಮಂತಿಕೆ ಅಂತ ಅನ್ಸುತ್ತೆ. ಈ ರೆಡ್ ಎಪಿಕ್ ಹ್ಯಾರಿ ಅಂತ ದೊಡ್ಡ ಕ್ಯಾಮ್ರಾ ಇಟ್ಟು ಉಪೇಂದ್ರನ್ ಕರ್ಸಿ ನಿಲ್ಸಿದ್ರು. ಶ್ರೀಮಂತಿಕೆಯಲ್ಲಿ ಶ್ರೀಮಂತನಾಗ್ಬೇಕಾ ಇಲ್ಲ ಆ ಶ್ರೀಮಂತಿಕೆಯಿಂದ ಹೊರತುಪಡಿಸಿ ಶ್ರೀಮಂತಿಕೆ ಆಗ್ಬೇಕಾ? ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಮಾಡೋಕ್ಕಾಗ್ದೇ ಸ್ವಲ್ಪ ತುಂಬ ಕೆಲಸ ಇತ್ತು. ಸಂಜೆಯಿಂದ ವಿಡಿಯೋ ಶುರು ಮಾಡಿದೆ. ಮೊದಲನೇ ವಿಡಿಯೋನೇ ಈಗ ಕುಕ್ಕರಳ್ಳಿ ಕೆರೆಗೆ ಬಂದಿದ್ದೀನಿ. ಇಲ್ಲಿ ವಾಕಿಂಗ್ ಮಾಡಿಕೊಂಡು ಈಗ ಸೂರ್ಯ ಮುಳುಗೋದನ್ನು ನೋಡ್ತಾ ಈ ಕೆರೆ ಪಕ್ಕದಲ್ಲೇ ಕೂತ್ಕೊಂಡಿದ್ದೀನಿ. ತುಂಬ ಚೆನ್ನಾಗೈತೆ ವಾತಾವರಣ. ಆರು 6:20 ಸಮಯ. ಸೂರ್ಯ ಮುಳುಗ್ತಾ ಇರೋದನ್ನ ನೋಡೋಕ್ಕೆ ಎಷ್ಟೋ ಜನ ಕುಕ್ಕರಳ್ಳಿ ಕೂತಿರ್ತಾರೆ. ಈಗ ಮೊಸಳೆಗಳು ಬರೋ ಸಮಯ ಅಂತೆ, ಟೈಮ್ ಆಯಿತು. ಇಡೀ ಕುಕ್ಕರಳ್ಳಿ ಕೆರೆಯಲ್ಲಿರೋರು ಎಲ್ಲರನ್ನೂ ಹೊರಗಡೆ ಕಳಿಸ್ತಾ ಇದ್ದಾರೆ. ನಾವು ಓಡ್ತಾ ಇದ್ದೀವಿ ಈಗ ಆಚೆ. ಕುಕ್ಕರಳ್ಳಿಲಿ ವಾಕಿಂಗ್ ಮುಗಿಸ್ಕೊಂಡೆ. ಆಮೇಲೆ ರಿಹರ್ಸಲ್ ಮಾಡೋಣ ಅಂತ ಅಂದ್ಬಿಟ್ಟು ರಂಗಾಯಣಕ್ಕೆ ಬಂದೆ. ಇಲ್ಲಿ ನೋಡಿದ್ರೆ ಇನ್ನು ಯಾರು ಬಂದೇ ಇಲ್ಲ. ಜನಾಗಿನ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾರೆ. ಓಕೆ, ನೋಡೋಣ ಯಾರು ಸಿಗ್ತಾರೆ, ಹೆಂಗೆ ರಿಹರ್ಸಲ್ ಆಗುತ್ತೆ ಅಂತ. ಅಲ್ಲಿ ಜಾಧವ್ ಸರ್ ಕೂತಿದ್ದಾರೆ, ಅವ್ರನ್ನ ಮಾತಾಡ್ಸೋಕ್ಕೆ ಹೋಗೋಣ ಅಂತ ಅನ್ನಿಸ್ತೈತೆ. ಸಾಧ್ಯ ಆದರೆ ಹೋಗಿ ಮಾತಾಡಿಸ್ತೀನಿ. ರಂಗಾಯಣದಲ್ಲಿದ್ದೆ, ವಿಜಯವ್ರು ಸಿಕ್ಕಿದ್ರು. ಹೊಸ ಕಾರ್ ತಗೊಂಡವ್ರೆ. ಆ ಕಾರ್ ಹೆಂಗೈತೆ ನೋಡಿ ಅಂತ ಅಂದ್ಬಿಟ್ಟು ಒಂದು ಟ್ರೈಲರ್ ಕೊಟ್ಟರು. ಇಲ್ಲ, ಹೊಸ ಕಾರ್ ತಗೊಂಡಿಲ್ಲ, ಹೊಸ ಕಾರ್ ತಗೊಳಂಗಾಯ್ತು. ಅಲ್ಲ, ಎರಡೂ ಒಂದೇನೇ ಅಲ್ವಾ? ಎರಡು ವ್ಯತ್ಯಾಸ ಇದೆ. ನೀಟಾಗೆ ಒಂದು ರೌಂಡ್ ಹೋಗ್ಬಿಟ್ಟು ಬಂದು ಓಡಿಸ್ದೆ, ಡ್ರೈವ್ ಮಾಡಿದೆ. ಚೆನ್ನಾಗೈತೆ ಕಾರು. ಹಿಂಗೆ ಕಾರ್ ಮೇಲೆ ಕಾರ್ ತಗೊಳ್ಳಿ ಅವರು. ಈಗ ಇವ್ರ ಜೊತೆ ಕೂತ್ಕೊಂಡು ಒಂದಷ್ಟೊತ್ತು ಮಾತಾಡೋಣ ಅಂತ ಅಂದ್ಬಿಟ್ಟು ಇಲ್ಲೇ ಕಾರ್ಗಳು ಇದ್ದೀವಿ. ಕಾರ್ ಮೇಲೆ ಕಾರ್ ಬೇಡ, ಈ ಕಾರ್ ಸಾಕು. ಅದ್ರ ಮೇಲೆ ನೆಮ್ಮದಿ ಸಿಕ್ಕರೆ ಸಾಕು. ಕಾರ್ ಮೇಲೆ ಕಾರ್ ಬರ್ಲಿ ಬಿಡ್ರಿ, ಯಾಕ್ರಿ? ಅದಕ್ಕಿಂತ ಮುಖ್ಯವಾದದ್ದೇನು ನನಗ್ ಬೇಕಾಗಿರೋದು ಅಂತ ಅಲ್ವಾ ನಿನ್ ಕೇಳ್ತಾ ಇರೋದು? ಪಾಪ ನಿನ್ನ ಆಶೀರ್ವಾದ ಅದು ಒಳ್ಳೇದೇ. ಕಾರ್ ತಗೊಂಡ್ರೆ, ಕಾರ್ ಮೇಲೆ ಕಾರ್ ತಗೊಂಡ್ರೆ ನೆಮ್ಮದಿ ಅಂತ ನೀನು. ಇಲ್ಲ, ಕಾರ್ ಮೇಲೆ ನೆಮ್ಮದಿ ಸಿಕ್ಕಿದ್ರೆ ನನಗ್ ನೆಮ್ಮದಿ ಅಂತ ನೀವು. ಆಯ್ತು ಕಣಪ್ಪ, ನೆಮ್ಮದಿನೇ ಸಿಗ್ಲಿ, ಕಾರ್ ಮೇಲೆ ಕಾರು ಬರ್ಲಿ, ನೆಮ್ಮದಿ ಸಿಕ್ಕರೆ ಸಾಕು ಹಂಗಂತೀರಾ? ಏನಕ್ರಿ, ದುಡಿಯೋ ಸಮಯದಲ್ಲಿ ದುಡಿರಿ. ನೆಮ್ಮದಿ ಅಂತ ಏನಕ್ಕೆ? ನೆಮ್ಮದಿ ಯಾವ ಬರ್ತದೆ ಬಿಡ್ರಿ. ದುಡಿಯೋದ್ರಲ್ಲೂ ನೆಮ್ಮದಿ ಇದೆ. ಅದರಲ್ಲೇ ಪಡ್ಕೊಳ್ಳಿ ಸಾಕು ನೆಮ್ಮದಿನ. ನೆಮ್ಮದಿ ಅದ್ರ ನೆಮ್ಮದಿಲೂ ವೆರೈಟಿ ಆಫ್ ನೆಮ್ಮದಿಗಳಿವೆ. ನೀವು ಯಾವ ನೆಮ್ಮದಿ ಕೇಳ್ತಾ ಇದ್ದೀರಿ? ನೆಮ್ಮದಿ ಅಷ್ಟೇ. ಅದು ಯಾವ ತರ ಈ ಮಾತುಗಳು ಆಡಿ 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 ನನ್ನ ಎದೆ ಚುಸ್ತಿಯಲ್ಲ ನೀನು. ಈಗ ನೋಡ, ಈಗ ದುಡ್ಡು ಮಾಡೋದ್ ತಪ್ಪು ಅಂತ ನಾನು ಯಾವತ್ತೂ ಹೇಳಲ್ಲ. ನನಗೂ ದುಡ್ಡು ಬೇಕು. ಹೌದು, ನಾನು ಸಾಹುಕಾರ ಆಗ್ಬೇಕು. ಹೌದು, ಕರೆಕ್ಟ್, ಶ್ರೀಮಂತನಾಗಬೇಕು. ಹೌದು. ಆದ್ರೆ ಯಾವ್ದ್ರಲ್ಲಿ ಅನ್ನೋದು ಇಂಪಾರ್ಟೆಂಟ್. ಅದು ಕರೆಕ್ಟ್. ಶ್ರೀಮಂತನಾಗ್ಬೇಕು ನನಗೂ. ಶ್ರೀಮಂತಿಕೆಯಲ್ಲಿ ಶ್ರೀಮಂತನಾಗ್ಬೇಕಾ ಇಲ್ಲ ಆ ಶ್ರೀಮಂತಿಕೆಯಿಂದ ಹೊರತುಪಡಿಸಿ ಶ್ರೀಮಂತಿಕೆ ಆಗ್ಬೇಕಾ? ಶ್ರೀಮಂತಿಕೆಯಿಂದ ಶ್ರೀಮಂತನಾದ್ರೆ ಶ್ರೀಮಂತತೆ ಸಿಗುತ್ತೆ ಅನ್ನೋದಾದ್ರೆ, ಶ್ರೀಮಂತದಿಂದಲೇ ಶ್ರೀಮಂತಿಕೆ ಸಿಗ್ಲಿ. ಹಂಗ್ ಸಿಗಲ್ಲ ಅಂತ ಆದ್ರೆ ಬೇರೆ ತರ ಶ್ರೀಮಂತಿಕೆ ಸಿಗ್ಲಿ. ಹೌದಾ? ಇಲ್ಲಿ ವೆರೈಟಿ ಆಫ್ ಶ್ರೀಮಂತಿಕೆ ಇದೆ. ಶ್ರೀಮಂತನಾಗಿರೋನು ಶ್ರೀಮಂತ, ಶ್ರೀಮಂತನಿಂದ ಆಚೆ ಬಂದಿರೋನು ಶ್ರೀಮಂತ ಆಗವನೆ. ಹೌದು. ಎಷ್ಟೋ ಜನ ಈಗ ನೋಡಿದ್ರಲ್ಲ ಕುಂಭಮೇಳದಲ್ಲಿ ಎಲ್ಲಾನು ಬುಟ್ಟಿ ಹೋಗ್ಬಿಟ್ಟವ್ರೆ, ಸಾಧುಗಳಾಗ್ಬಿಟ್ರೆ, ನೆಮ್ಮದಿಗೆ ಅವನಿ ಅಂತಾರೆ. ಯಾವ್ದು ಅದು ಶ್ರೀಮಂತಿಕೆನಾ? ಯಾವ್ದು ನನ್ಗಿನ್ನೂ ಗೊತ್ತಿಲ್ಲ. ನನಗೆ ಒಟ್ಟಿನಲ್ಲಿ ಈಗ ಕಾರ್ ತಗೊಂಡೆ, ನನಗೇನಿದು ಶ್ರೀಮಂತಿಕೆ ಅಂತ ಅನ್ನಿಸ್ತಾ ಇಲ್ಲ.
ಫ್ರಿಡ್ಜ್ ತಗೊಂಡೆ, ಶ್ರೀಮಂತಿಕೆ ಅಂತ ಅನ್ನಿಸ್ತಿಲ್ಲ. ನನ್ಗೆ ಏನೋ ನೋಡು, ನಿಮ್ಮಂತ ಗೆಳೆಯರು ಸಿಕ್ಕಿ ಮಾತಾಡ್ತೀವಲ್ಲ, ಇದು ನಿಜವಾದ ಶ್ರೀಮಂತಿಕೆ ಅಂತ ಅನ್ಸುತ್ತೆ. ಬಿಡಿ, ಗೆದ್ದೆ ಕಣೆಯ ಗೆದ್ದೆ ಅಲ್ಲ. ನಾನು ವಿಡಿಯೋಗೋಸ್ಕರ, ಈಗ ನಿನ್ಗೋಸ್ಕರ ಅಲ್ಲ, ನಾನು ಇದು ಪ್ರತಿದಿನ ಪ್ರತಿ ಕ್ಷಣ ನಾನು ಅದೇ ತರ ಬದುಕೋನಲ್ವಾ, ಅದು ನನಗೆ ಗೊತ್ತಿಲ್ವಾ, ಬದುಕೋದನ್ನ ಮಾತಾಡ್ತಿದ್ದೀನಿ. ಹೌದು. ಆಮೇಲೆ ಪಾಪ ಹೊಸಬ್ರು ಇವ್ರು ಯಾರೋ ಕತೆ ಹೊಡಿತ ಅನ್ಕಣ, ನಮ್ಮ ಆಡಿಯನ್ಸ್ ಹಂಗಲ್ಲ ಅಣ್ಣ, ನಮ್ಮ ಆಡಿಯನ್ಸ್ ಹಂಗಲ್ಲ. ಏನ್ ಕೊಟ್ರು ನೋಡ್ತಾರೆ ನೀಟಾಗಿ, ನಾನು ಕೊಡೋದ್ರಲ್ಲೂ ಹುಡುಕ್ತಾರೆ ಏನಾದ್ರು ಬಂದು. ನನ್ಗೇನ್ ಗೊತ್ತಾ, ಅರ್ಥ ಆಗದಿರೋದು ಅರ್ಥ ಆಗಲ್ಲ, ಅದೇ ಭಯ. ಅರ್ಥ ಆಗ್ಬಿಟ್ಟು ಬೈದ್ರೆ ಬೈಸ್ಕೊಳ್ಳೋಣ, ಅರ್ಥ ಆಗದೆ ಬೈತಾರಲ್ಲ ಪಾಪ ಬೇಜಾರಾಗುತ್ತೆ. ಅವ್ರಿಗೆ ಅರ್ಥ ಆಗ್ತಿಲ್ವಲ್ಲ ಅಷ್ಟೇ ಹೊರ್ತು, ಅಯ್ಯೋ ಅರ್ಥ ಆಗಿಯೂ ಬೈದ್ರೆ ಅದು ಬುದ್ಧಿವಾದ ಅಲ್ವಾ ಅದು. ಹೌದು, ತಂದೆ ತಾಯಿ ಅದನ್ನೇ ಮಾಡೋದು. ಕರೆಕ್ಟ್. ಅಪ್ಪಾಜಿ ಈಗ ನಿಮ್ ಗುರುಗಳು ಯಾರು ಅಂತ ಕೇಳ್ತಾರೆ ನನಗೆ. ನನಗೆ ಲೆಕ್ಕ ಇಡಕ್ ಆಗದೆ ಇರೋಷ್ಟು ಗುರುಗಳವ್ರೆ. ಒಬ್ರಿಬ್ರು ಹೆಸರು ಹೆಂಗೆ ಹೇಳಿ, ಕಷ್ಟ. ಏಕೆಂದ್ರೆ ಪ್ರತಿ ಕ್ಷಣ ಪ್ರತಿದಿನ ಗುರುಗಳು ಸಿಗ್ತಾನೆ ಇರ್ತಾರೆ. ಪ್ರತಿ ವಿಷಯನು ಗುರುಗಳಾಗಿ ತಗೊಳಕ್. ಹೌದು, ನಾವು ಪ್ರತಿದಿನ ಸ್ಟೂಡೆಂಟ್ ಆಗಿರ್ಬೇಕಂತ ನೀ ಅಂತೀಯ. ಪ್ರತಿದಿನ ನಾವು ಸ್ಟೂಡೆಂಟ್ ಆಗ ಕಲಿಸ್ಕೊಡಕ್ಕೆ ಗುರುಗಳು ಸಾವಿರ ಅಂತ ಅಂತೀಯ. ಹೌದು, ವಿದ್ಯಾರ್ಥಿ ಆಗ್ಬೇಕು, ಗುರು ತಾನಾಗೆ ಒಂದು ಬರ್ತಾನಂತೆ. ಗುರು ಅವಶ್ಯಕತೆ ಏನು ಇರೋದೇನಕ್ಕೆ, ಗುರಿ ತಲುಪಲಿಕ್ಕೆ ತಾನೆ. ಹೌದು. ಗುರಿ ಯಾವುದು ಗುರಿ? ನೆಮ್ಮದಿ ಅಲ್ಲ. ಆ ಹುಡುಕಾಟನೆ. ಆಕ್ಟಿವೇಶನ್ ಲೈಟಿಂಗಾ? ಈಗ ಈ ಲೈಟಿಂಗ್ ಹತ್ರ ಬ್ರೈಟ್ ಆಯಿತು, ನೀಟಾಗಿ ಕಾಣ್ತದೆ ಅಂತ. ನೀಟಾಗಿ ಕಾಣುತ್ತೆ. ಇದು ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಾರಲ್ಲ, ಅಂದರೆ ಬ್ಯೂಟಿ ಇದ್ರೆ ಆರಾಮಾಗಿ ಹೀರೋ ಮಾಡ್ಬೋದು ಅಂತ. ಅಂತ ಲೈಟಿಂಗ್ ಇದು. ಹಿಂಗೆ ಇದು ಮುಂದೆ ಯಾಕಂದ್ರೆ ಕಣೆಯ ಆರ್ಟ್ಗೆ ಬ್ಯೂಟಿ ಎಲ್ಲ ಇಂಪಾರ್ಟೆಂಟ್ ಅಂದರೆ ಹಿಂಗಾಗಿದೆ. ಕಮರ್ಷಿಯಲ್ ಈಗ ಜನ ಆರ್ಟ್ ಕೇಳ್ತಾರ, ಬ್ಯೂಟಿ ಕೇಳ್ತಾರ, ಎರಡು ಮಿಕ್ಸ್ಚರ್, ಬ್ಯೂಟಿ ಆ್ಯಂಡ್ ಇಂಟೆಲಿಜೆನ್ಸ್ ಮಿಕ್ಸ್ ಇರಬೇಕು. ಅದನ್ನ ಉಪೇಂದ್ರ ನಾನು ಹೇಳೋರಲ್ಲ, ಎರಡು ಮಿಕ್ಸ್ ಆದ್ರೇನೆ ಕಲೆ. ಮಿಕ್ಸ್ಚರ್ ಆಫ್ ಬ್ಯೂಟಿ ಆ್ಯಂಡ್ ಇಂಟೆಲಿಜೆಂಟ್. ದುಡ್ಡು ಬೇಕು, ನೆಮ್ಮದಿನೂ ಬೇಕು ಅಂತ ತಾನೆ ಒದ್ದಾಡೋದು ಜನ. ಸತ್ಯ, ಕರೆಕ್ಟ್. ಅದೇನೇ ಅಣ್ಣ, ಬಡವರಿಗೆ ನೆಮ್ಮದಿ, ಶ್ರೀಮಂತರಿಗೆ ದುಡ್ಡು. ಬಡವ್ರಿಗೆ ದುಡ್ಡು ಬೇಕು, ಶ್ರೀಮಂತರಿಗೆ ನೆಮ್ಮದಿ ಬೇಕು. ಬಡವನ ಹತ್ರ ಇರ್ತದೆ, ಹೋಗಿ ಈಸ್ಕಳೆಯ ಅಂತಂದರೆ ಅದು ಹೆಂಗೆ ಈಸ್ಕೊಳಕ್ಕಾದ್ದು? ಅದು ನಿಜನೇ. ದುಡ್ಡದೇ ಕೊಂಟ್ಕೊಂಡು ನೋಡುವ ನೆಮ್ಮದಿ. ಇವನು ನೆಮ್ಮದಿ ಅದೇ, ದುಡ್ಡು ಮಾಡೋನು ನೋಡುವ. ಎರಡೂ ಕಷ್ಟನೇ. ಅವ್ರವ್ರು ಕೊಟ್ಟರೆ ಕಲೆ ಅವ್ರವರೇ ಮಾಡ್ಕೋಬೇಕು. ಭಾವ ನಿಜವಾದ ಒಳಗಡೆ ಬರೋ ಭಾವ ಹಿಡಿಬೇಕು ಅಂತಂದರೆ ಕಲಾವಿದ ಆಗಬೇಕು. ಅದು ಕಲೆ. ಈಗ ಅದಕ್ಕೇನೋ ಕಲಿಬೇಕು ಅಂತಲ್ಲ. ಈಗ ತಿಥಿ ಸಿನಿಮಾದಲ್ಲಿ ಅವರೆಲ್ಲ ಮಾಡೋರು ನೋಡು, ಅದು ಬಿಹೇವ್ ಮಾಡೋದೈತಲ್ಲ. ಕ್ಯಾಮ್ರಾ ಎಲ್ಲಿಟ್ಟಿದ್ದೀನಿ ಅಂತ ಕ್ಲೋಸ್ ಶಾಟ್ ಏನು ಹೇಳ್ಬೇಕು ಅಂತ ನಾವು, ಅದು ಸ್ವಾಭಾವಿಕವಾಗಿ ಅದೈತೆ ಅಲ್ಲ, ಅದು ನಟ ಟ್ರೈನಿಂಗ್ ಮೂಲಕ ಪಡ್ಕೊಳ್ಳೋದು ಸ್ವಾಭಾವಿಕತೆನ, ಸರಳತೆನ. ಅದು ಹೆಂಗೆ ಅಂದರೆ ಆಲ್ರೆಡಿ ಇರೋದನ್ನ ಈಗ ಇವರು ಯಾರೋ ದೊಡ್ಡವ್ರು ಹೇಳಿದ್ರು, ಏನೋ ಹೇಳ್ಕೊಡ್ತಾ ನಟನಿಗೆ ಸ್ಟೇಜ್ ಮುಂದೆ ಒಬ್ಬ ಕಸ ಗುಡಿಸ್ತಿದ್ದಂತೆ. ಈಗೊಂದು ಏನೋ ಮಾಡ್ತೀನಿ ನೋಡು ಅಂತ ಅಲ್ಲಿ ಸ್ಟೇಜ್ ಮೇಲೆ ಗುಡಿಸೋ ಅಂದ್ರಂತೆ. ಗುಡ್ಸಂತೆ, ಆಯಿತು ಕಸ ಗುಡ್ಸೋತ್ರ ಸ್ಟೇಜ್ ಮೇಲೆ ಗುಡಿಸೋ ಅಂತಂತೆ. ಒಂದೇ ಮಾತು. ಅವನು ಅಷ್ಟು ಚೆನ್ನಾಗಿ ಕಸ ಗುಡಿಸ್ತಾ ಇದ್ದವನು ಬೇರೆ ಆಗ್ಲಿಕ್ಕೆ ಶುರು ಆದಂತೆ. ಅರ್ಥ ಆಯ್ತು? ಗೊತ್ತಾಯ್ತು. ಕರೆಕ್ಟು, ಸತ್ಯನೇ ಹೇಳುದು. ಮೊದಲು ಕಸ ಗುಡಿಸ್ಬಿಟ್ಟು ಹೋದ, ಅದು ಅದ್ಭುತವಾಗಿತ್ತು. ಅದು ಪ್ರಕೃತಿ ಅಲ್ಲ, ಅದು ವಾಸ್ತವ ಏನು ನಡಿಬೇಕಿತ್ತು ಅದು ನಡೀತು. ಈಗ ಹೇಳ್ತಿರೋದು ಅವ್ನು ಅದೇ, ಆದರೆ ಅದ್ರ ಮುಂಚೆ ಒಂದು ಮಾತು ಹೇಳ್ದ, ಯಾರೋ ಎದುರುಗಡೆ ಕೂತಿರೋದು, ಕಸ ಗುಡ್ಸೋತರ ಕಸ ಗುಡಿಸ್ಬಿಟ್ಟು ಹೋಗು ಅಂತಂದ. ಅಲ್ಲಿ ಆರ್ಟಿಫಿಷಿಯಲ್ ಬಂದ್ಬಿಡ್ತದೆ. ಅದನ್ನ ಯಾವನ್ ಕೆಳಕತ್ತಾನೆ ಕ್ಯಾಮ್ರಾ ಮುಂದೆ, ಅವನು ಕ್ಯಾಮ್ರಾ ಮುಂದೆ ಕೂಲಿ ಕೆಲಸ ಮಾಡೋದು ಗೆದ್ಬಿಡ್ತಾನೆ. ಸಿಂಪಲ್. ಯಾವಾಗ ಆರ್ಟಿಫಿಷಿಯಲ್ ಬರ್ತದೆ
ಅವಾಗ ಅವ್ನ ಮುಂದೆ ಅವನಿಗೆ ಈ ರೆಡ್ ಎಪಿಕ್ ಹ್ಯಾರಿ ಅಂತ ದೊಡ್ಡ ಕ್ಯಾಮ್ರಾ ಇಟ್ಟು ಉಪೇಂದ್ರನ್ ಕರ್ಸಿ ನಿಲ್ಸಿದ್ರು, ಪಕ್ಕದಲ್ಲಿ ಸುದೀಪ್ ನಿಲ್ಸಿ ಎಲ್ಲ ಕಮಲ್ ಹಾಸನ್ ನಿಲ್ಸಿ ಆಕ್ಟಿಂಗ್ ಹೇಳ್ಕೊಟ್ರು ಅವನು ಏನೋ ಕಿತ್ಕೊಳಕ್ಕಾಗಲ್ಲ ಅವ್ರ ಹತ್ರ ನಾವು. ಅದೇ ಕಣೆಯ, ಅದೇ ಈಗ ಹೀರೋ ಆಗೋದು ಅಂತಾರಲ್ಲ, ಹೀರೋ ಅಂತಂದ್ರೆ ನಿಜವಾದ ಅರ್ಥ ಅವನು ಏನು ಅರ್ಥ ಮಾಡ್ಕೊಂಡು ಕಷ್ಟಪಟ್ಟು ಸತ್ಯ ಅಸತ್ಯತೆಗಳ ಅರ್ಥ ಮಾಡ್ಕೊಂಡು ಎಲ್ಲೆಲ್ಲಿ ತಲೆ ಬಾಗ್ಬೇಕು, ಎಲ್ಲೆಲ್ಲಿ ಹೆಂಗೆ ನಿಲ್ಲಬೇಕು, ಬದುಕನ್ನು ಕಲ್ತ್ಕೊಂಡು ಬಂದು ಅಲ್ಲಿ ನಿಲ್ತಾನಲ್ಲ, ಅದಕ್ಕೆ ಅವನಿಗೆ ಹೀರೋ ಅಂತಾರೆ, ನಾಯಕ ಅದಂತ. ಅದು ಯಾವುದೇ ಫೀಲ್ಡಲ್ಲಾದರೂ ಅಷ್ಟೇ. ಅದೊಂದು ಸಿನಿಮಾ ಫೀಲ್ಡಲ್ಲಿ ಎಲ್ಲರೂ ಕಾಣೋದ್ರಿಂದ ಅವನಿಗೆ ರೆಕಗ್ನೈಸ್ ಮಾಡ್ತಾರೆ ಹೀರೋ ಅಂತ. ಈಗ ಒಬ್ಬ ಮನುಷ್ಯನ ಹತ್ರ ಏನೂ ಇಲ್ಲ, ತುಂಬ ಕಷ್ಟಗಳು, ತುಂಬ ಸಾಲಗಳು, ಅವೆಲ್ಲನೂ ಮೀರಿ ಮೆಟ್ಟು ನಿಂತು ಏನೋ ಒಂದು ಮಾಡಿ ಬದುಕು ಅರ್ಥ ಆಗಿ ಪ್ರತಿಯೊಂದು ಏನೇ ಸಮಸ್ಯೆ ಆಗ್ತಿದ್ರು ಅದು ನನ್ನಿಂದನೇ ತಂದ್ಕೊಂಡು ಅರ್ಥ ಮಾಡ್ಕೊಂಡು ಅದನ್ನು ತಿತ್ಕೊಂಡು ಮೇಲೆ ಬಂದು ಸರಳತೆಯನ್ನು ಬದುಕ್ತಾನಲ್ಲ, ಅವನು ಹೀರೋನೇ. ಹೌದು, ಕರೆಕ್ಟು. ಸಿನಿಮಾದಲ್ಲಿ ಬಂದು ಬೆಳೆದ್ರೆ ಮಾತ್ರ ಅವನು ಸಾಧಕ ಅಂತಲ್ಲ, ಎಲ್ಲರ ಜೀವನದಲ್ಲೂ ಸಾಧನೆ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಅದೇ ಹೇಳ್ತಾರಲ್ಲ, ಮಾಡೋ ಕೆಲಸನ ಕಸ ಗುಡಿಸೋದಾದರೂ ನೀಟಾಗಿ ಗುಡಿಸೋ ಅಂತ. ಅದೇ ಆಮೇಲೆ ನಮಗೆ ಅದೇ ಈಗ ಅಪ್ಪಾಜಿ ಅಂದರೆ ಅದೇ ಇನ್ನು ಹೇಳ್ದಲ್ಲ, ನಮಗೆ ಗೊತ್ತು ಅಪ್ಪಾಜಿ ಹೆಂಗೆ ಬೆಳಿಬೇಕು ಅಂತ. ಆದರೆ ಬೆಳೆಯೋಕ್ಕಾಯ್ತಲ್ಲ, ಏನು ಮಾಡೋದು ಅಂತ. ಇಲ್ಲ ಗೊತ್ತಿದ ಮೇಲೆ ಯಾಕೆ ಬೆಳೆಯೋಕ್ಕಾಯ್ತಲ್ಲ? ಏನಕ್ಕೆ ಎಲ್ಲ ಥರ ನೋಡಿದ್ದೀವಿ, ಎಲ್ಲ ಥರ ತಿಳ್ಕೊಂಡಿದ್ದೀವಿ, ಆದರೂ ಯಾಕೆ ಹೆಂಗೆ ತಿಳ್ಕೊಂಡಿದ್ದೀವಿ ಅಷ್ಟೇ, ಅರ್ಥ ಮಾಡ್ಕೊಂಡಿಲ್ಲ. ಎರಡಕ್ಕೂ ವ್ಯತ್ಯಾಸ ಆಯ್ತಲ್ಲ. ಅರ್ಥ ಆದರೆ ಆ ತಪ್ಪು ನಡೆಯಲ್ಲ, ತಿಳ್ಕೊಂಡ್ರೆ ನೋಡ್ಕೊಳ್ಳೋಣ ಬಿಡ. ಈಗ ಕುಡಿತೀವಿ ಅಂತ ಅನ್ಕೋ, ನೀನು ಕರೆಕ್ಟಾಗಿ ಕುಡಿಯೋದು ಬಿಡಬೇಕು ಅಂತಂದರೆ ಯೂಟ್ಯೂಬ್ ನೋಡಿದ್ರೆ ನೀಟಾಗಿ ಹೇಳ್ತಾರೆ, ಯಾವ ಡಾಕ್ಟ್ರ್ ಹೇಳ್ಬೇಕಾಗಿಲ್ಲ, ಯೂಟ್ಯೂಬರ್ಸ್ಗಳೇ ನೀಟಾಗಿ ಹೇಳ್ತಾರೆ ಅದರಿಂದ ಏನೇನು ಎಫೆಕ್ಟ್ ಆಗುತ್ತೆ ಮಾನಸಿಕವಾಗಿ, ದೈಹಿಕವಾಗಿ, ಫ್ಯಾಮಿಲಿಗೆ, ಅದನ್ನು ಬಿಟ್ಟ ಮೇಲೆ ಹೆಂಗೆ ಬದಲಾಗಿ ಎಲ್ಲನೂ ಹೇಳ್ತಾರೆ. ಆದರೆ ಬಿಡೋ ಮನಸ್ಥಿತಿ ಇರಬೇಕು, ಅದು ತಾನಾಗೆ ಬರಬೇಕು. ಹಂಗನ್ಬಿಟ್ಟು ಜಾಸ್ತಿ ಕುಡಿದು ಜಾಸ್ತಿ ಎಡವಟ್ಟಾದನು ಮಾತ್ರ ಅದು ದೊರಕೋದು ಅನ್ನೋದು ಅದೆಲ್ಲ ಏನಿಲ್ಲ. ಕೆಲವ್ರಿಗೆ ಒಂದು 2-3 ದಿನ ಕುಡಿದ್ರೇ ಗೊತ್ತಾಗ್ಬಿಡ್ತದೆ, ಓ ಇದು ಎಲ್ಲಿಗೋ ಕರ್ಕೊಂಡು ಹೋಗ್ತೈತೆ, ಈಗ ಅವ್ನು ಬೇರೆ ಕಡೆ ಪ್ರಾಮಾಣಿಕವಾಗಿ ಬದುಕಿರ್ತಾನೆ ಅಂತ, ಜೀವನ ಅರ್ಥ ಆಗಿರ್ತದೆ ಬೇರೆ ಕಡೆ ಅಂತ ಅರ್ಥ. ಕರೆಕ್ಟ್. ಆಮೇಲೆ ನಮಗೆ ಇವನು ಸರಿ ಅಂದಿದ್ನ ಅವ್ನು ತಪ್ಪು ಅಂತಾನೆ, ಇವರಿಬ್ಬರು ಕಳ್ಸೋಣ ಮಕ್ಕಳು ಅಂತ ಇನ್ನೊಬ್ರು ಅಂತಾನೆ. ವೈವಿಧ್ಯತೆಯಲ್ಲಿ ಏಕತೆ ಅದು ಬಂದಾಗ ಆ್ಯಕ್ಚುಲಿ ಇದು ಒಂದು ಥೀಮ್ ಮಾಡ್ಬೇಕಂದ್ರೆ ನಾನು, ವೈವಿಧ್ಯತೆಯಲ್ಲಿ ಏಕತೆ ಅದೈತಲ್ಲ ಅಣ್ಣ. ಅದು ಒಂದು ಕತೆ ಹೇಳ್ಬಿಟ್ಟವ್ರೆ, ಉಪೇಂದ್ರ ಅವ್ರು ಆಗಲೇ ಹೇಳ್ಬಿಟ್ಟವ್ರೆ. ಅದೇ ಒಂದು ನಮ್ಮ ತಂದೆ ತಾಯಿಗೆ ಕಣ್ಣು ಕೊಡಲಿ, ನನ್ನ ಮಗನಿಗೆ ಒಂದು ಚಿನ್ನದ ತೊಟ್ಲಲ್ಲಿ ತೂಗುವಷ್ಟು ಶ್ರೀಮಂತಿಕೆ ಬರಲಿ ನನಗೆ. ಒಂದು ದೇವರು ಪ್ರತ್ಯಕ್ಷ ಆದರೆ ಒಬ್ಬ ಬಡವನ ಹತ್ರ ಅವನೇನು ಕೇಳ್ತಾರೆ ಅಂದರೆ, ಅವ್ರ ಅಪ್ಪ ಅಮ್ಮನಿಗೆ ಕಣ್ಣಿರಲ್ಲ, ಮತ್ತು ಅವ್ರಿಗೆ ತುಂಬ ಬಡತನದಲ್ಲಿರ್ತಾನೆ, ಅವ್ರ ಹೆಂಡತಿಗೆ ಮಗು ಇರಲ್ಲ. ಇದಿಷ್ಟಕ್ಕೂ ಒಂದೇ ಒಂದು ವರ ಕೇಳ್ಬೇಕು ಅವನು. ಹೆಂಗೆ ಕೇಳ್ತಾನೆ ಅಂದರೆ, ನನ್ನ ಮಗುನ ನಾನು ಚಿನ್ನದ ತೊಟ್ಲಲ್ಲಿ ಹಾಕಿ ತೂಗ್ತಿರೋದನ್ನ ನನ್ನ ತಂದೆ ತಾಯಿ ನೋಡಬೇಕು, ಈ ವರ ನಾನು ಕೊಡಪ್ಪ ತಂದೆ. ಒಂದೇ ಮಾತಲ್ಲಿ ಈ ಥರ ಇದು ವಿವಿಧತೆಯಲ್ಲಿ ಏಕತೆ. ಹೌದು, ಇಂಥದ್ದನ್ನು ನಾವು ಬರೀ ಒಂದನ್ನು ತಿಳ್ಕೊಂಡ್ರೆ ಸಾಲದಣ, ಸುಮಾರು ಹಲವಾರನ್ನ ತಿಳ್ಕೊಂಡು ಬದುಕಬೇಕು. ಈಗ ಸಿಂಪಲ್, ತುಂಬ ದೂರ ಹೋಗೋದು ಬೇಡ. ಅವನು ಈಗ ಯಾರೋ ಹೇಳಿದ್ರು ಆ ಮಾತನ್ನ ಅಂದಲ್ಲ, ಅವನಿಗೂ ಅದು ಒಳದಿರೋದು ಹೆಂಗೆ ಅವ್ನು ಕೇಳಿದ್ದೇನೆ. ಅವನ ಅನುಭವದ ಮೂಲಕ. ಹೌದಾ? ಒಂದಷ್ಟು ಅನುಭವ ಎಲ್ಲ ಆಗಿ ಒಂದಷ್ಟು ಏನೋ ಅರ್ಥ ಆದಮೇಲೆ ಈ ಥರ ಒಂದು ಐಡಿಯಾ ಬರೋದು ಹೆಂಗೆ? ಈಗ ಆ ಸಮರೈಸ್ಡ್ ಐಡಿಯಾ ಬರೋದು ಹೆಂಗೆ? ಅನುಭವಿಸಿರ್ತಾರೆ ಅವ್ರು ಬೇರೆ ಬೇರೆ ವಿಷಯದಲ್ಲಿ ಬೇರೆ ಬೇರೆ ಏನೋ ಯೋಚನೆ ಮಾಡಿರ್ತಾರೆ, ಅನುಭವಿಸಿರ್ತಾರೆ, ಆಮೇಲೆ ಯೋಚನೆ ಮಾಡಿರ್ತಾರೆ, ಆಮೇಲೆ ನಡೆದಿರ್ತದೆ. ಅದನ್ನ ಹಿಂಗೆ ಮ್ಯಾಚ್ ಮಾಡ್ತಾರೆ, ಎಲ್ಲದಕ್ಕೂ ಕೆಲಸ ಮಾಡಿರ್ತಾರೆ. ತಕ್ಷಣ ಬಂದ ಅದನ್ನ ಮಾತನ್ನ ಹೇಳಿದ್ದು ಅವ ಅಷ್ಟು ಅಲ್ಲಿ ನಿಂತ್ಕೊಂಡು ಅಲ್ಲಿ ಬಂದ ತಕ್ಷಣ ಅಲ್ಲಿ ಹೇಳಿದ ಮಾತಲ್ಲ ಅಲ್ವಾ? ಹೌದು. ಮತ್ತೆ ಅದಕ್ಕೆ ಅವ್ನು ಕೆಲಸ ಮಾಡಿರ್ತಾರೆ. ಹಾಗೆ ಕೆಲಸ ಮಾಡಲೇಬೇಕು, ಅನುಭವ ಆಗಲೇಬೇಕು ಅದಕ್ಕೆ. ಅದೇ ವಿವಿಧತೆಯಲ್ಲಿ ಏಕತೆಗೆ ನಾವು ಹಂಗೆ ಬದುಕಬೇಕಣ್ಣ. ತುಂಬ ಕಷ್ಟ ಅದು. ಒಂದು ಮಾತು 100 ಅರ್ಥಗಳನ್ನ ಕೊಡೋಷ್ಟು ಜ್ಞಾನ ತಿಳ್ಕೊಂಡಿರ್ಬೇಕು. ಹಾಡು ಎಂದ ಕೂಡಲೇ ಹಾಡೋದು ಯಾವಕ್ಕೆ ಹೋಗಿಲ್ಲ ಅಂತಾರೆ. ಅದ್ರ ಹಾಡು ಅರ್ಥ ಏನು ಗೊತ್ತಾ? ಅರ್ಥ ಏನದು ಹೇಳು.
ಅಲ್ಲ ಈಗ ಹಾಡು ಅಂದ ತಕ್ಷಣ ಈಗ ಕೆಲಸ ಮಾಡೋ ಅಂದ ತಕ್ಷಣ ಒಬ್ಬ ಮನುಷ್ಯ ಮಾಡಬೇಕು ಅಂತಂದ್ರೆ ಅದಕ್ಕೆ ನುರಿತನಾಗಿರ್ಬೇಕು. ಅದನ್ನು ಸ್ವಾಭಾವಿಕವಾಗಿ ಮಾಡಬೇಕು. ಅಂದರೆ ಎಲ್ಲವನ್ನು ಮರೆತು ಕತ್ತಲಿಂದ ಬೆಳಕಿನೆಡೆಗೆ ಓಪನ್ ನೋಡೋ ನಿನಗೆ ನೋಡಬೇಕು. ರಜನಿಕಾಂತ್ ಥರ ಬಂದು ಕೂತ್ಕೊಂಡ್ರೆ ನೋಡ್ಬೋದಪ್ಪ ಅಲ್ವಾ? ಇಷ್ಟ ಆಗೋ ವ್ಯಕ್ತಿಗಳು ಬಂದು ಕೂತ್ಕೊಂಡ್ರೆ ನೋಡ್ಬೋದು. ಈಗ ಸೆಲೆಬ್ರಿಟಿಗಳಿಗೆ ಏನಕ್ಕೆ ದುಡ್ಡು ಕೊಡ್ತಾರೆ ಅಂತಂದ್ರೆ ಜನ ಒಂದ್ಸಲ ಇಷ್ಟಪಟ್ರೆ ಅವ್ರು ನಡೆದ್ರೆ ನೋಡ್ತಾರೆ. ಎಲ್ಲವೂ ಗೊಂಚಲು ಮದಪ್ಪ ಅವು ಯಾವು ಬೇಕಾಗಿಲ್ಲ ಆಡಿಯನ್ಸ್ಗೆ, ಅವಶ್ಯಕತೆ ಇಲ್ಲ. ಅವೇನು ಅಂತಂದ್ರೆ ಫಸ್ಟ್ ಶುರು ಮಾಡಿದವ್ರು ಮಾಡೋಂಥ ಕೆಲಸ ಅದು ಹಂಗೆ ಮಾಡಬೇಕು. ಅದು ಹಂಗೆ ಮಾಡೇನೆ ಅದೇನು ಅಂತ ನಿನಗೆ ಅರ್ಥ ಆದ್ಮೇಲೆ ನೀನು ಮುಂದಕ್ಕೆ ಹೋಗಕ್ಕೆ ಸಾಧ್ಯ. ನೋಡಿದ್ರಲ್ಲ, ಇವತ್ತಿನ ನನ್ನ ಲಾಗ್ ಇದಾಗಿತ್ತು. ಇವತ್ತಿಷ್ಟಕ್ಕೆ ನನ್ನ ಒಂದು ಲಾಗ್ನ ಎಂಡಪ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಕಲಾಚಂದನ 1438 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.